ಬೆಂಗಳೂರಿನ 41 ವರ್ಷದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಒಬ್ಬರಿಗೆ 3 ವರ್ಷಗಳ ಹಿಂದೆ ಕುತ್ತಿಗೆಯ ಬಲಭಾಗದಲ್ಲಿ ಗಡ್ಡೆ ಕಾಣಿಸಿಕೊಂಡಿತ್ತು. ಈ ಸಣ್ಣ ಗಡ್ಡೆ ಆರಂಭದಲ್ಲಿ ಯಾವುದೇ ತರ ನೋವು ಕೂಡ ಕಾಣಿಸಿಕೊಂಡಿರಲಿಲ್ಲ ಅಥವಾ ಯಾವುದೇ ತೊಂದರೆಯೂ ಕೂಡ ಇರಲಿಲ್ಲ. ಆದರೆ ದಿನದಿಂದ ದಿನ ಕಳೆದಂತೆ ಗಡ್ಡೆಯ ಗಾತ್ರ ಮಾತ್ರ ನಿಧಾನವಾಗಿ ಹೆಚ್ಚಾಗುತ್ತಲೇ ಹೋಯಿತು. ತಪಾಸಣೆ ನಡೆಸಿದ ಬಳಿಕ ಇದು ಕ್ಯಾನ್ಸರ್ ರಹಿತ ಥೈರಾಯ್ಡ್ ಗಡ್ಡೆ ಅನ್ನುವುದು ಖಚಿತವಾಗಿತ್ತು. ಹೌದು, ಗ್ಲೆನೆಗಲ್ಸ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಡೆಸಿದ ಸುಧಾರಿತ ತಪಾಸಣೆಯಲ್ಲಿ ಗಡ್ಡೆ ಬರೋಬ್ಬರಿ 16 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ಬೆಳೆದಿರುವುದು ಪತ್ತೆಯಾಗಿತ್ತು. ಇಷ್ಟೇ ಅಲ್ಲ, ಗಡ್ಡೆಯ ಅಸಾಮಾನ್ಯವಾಗಿದ್ದ ದೊಡ್ಡ ರಕ್ತನಾಳವೊಂದು ರಕ್ತ ಪೂರೈಕೆ ಮಾಡ್ತಿರೋದು ಕೂಡ ವೈದ್ಯರು ಪತ್ತೆ ಹಚ್ಚಿದ್ದಾರೆ. ಇದು ವೈದ್ಯರ ಮುಂದಿದ್ದ ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಡ್ಡೆಗೆ ರಕ್ತ ಸಂಚಾರ ಹೆಚ್ಚಾಗಿದ್ದರಿಂದ ಸಾಮಾನ್ಯ ಮೈಕ್ರೋವೇವ್ ಆಂಬ್ಲೇಷನ್ ಮಾಡಿದ್ರೆ ಚಿಕಿತ್ಸೆಯ ಪರಿಣಾಮ ಕಡಿಮೆಯಾಗುವ ಸಾಧ್ಯತೆ ಇತ್ತು. ಗಡ್ಡೆ ಮತ್ತೆ ಬೆಳೆಯುವ ಅಪಾಯ ಕೂಡ ಇತ್ತು. ಹೀಗಾಗಿ ವೈದ್ಯರು ಇಲ್ಲಿ ಹೊಸ ಚಿಕಿತ್ಸಾ ವಿಧಾನವನ್ನು ಅಳವಡಿಸಿಕೊಂಡ್ರು. ಮೊದಲ ಹಂತದಲ್ಲಿ ಗಡ್ಡೆಗೆ ರಕ್ತ ಪೂರೈಸುತ್ತಿದ್ದ ದೊಡ್ಡ ರಕ್ತನಾಳವನ್ನು ಡೈರೆಕ್ಟ್ ಪಂಕ್ಚರ್ ಆಂಬ್ಯುಲೇಷನ್ ಮೂಲಕ ಬಂದ್ ಮಾಡಲಾಯಿತು. ರಕ್ತ ಪೂರೈಕೆ ಸ್ಥಗಿತಗೊಂಡ ತಕ್ಷಣ ಅದೇ ಹಂತದಲ್ಲಿ ಮೈಕ್ರೋವೇವ್ ಆಂಬ್ಯುಲೇಷನ್ ಮೂಲಕ ನಿಯಂತ್ರಿತ ಶಾಖ ನೀಡಿ ಗಡ್ಡೆಯನ್ನು ನಾಶಪಡಿಸಲಾಯಿತು. ಈ ಚಿಕಿತ್ಸೆಯ ಪ್ರಮುಖ ವಿಶೇಷತೆ ಅಂದ್ರೆ ಇದಕ್ಕಾಗಿ ಯಾವುದೇ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡಿಲ್ಲ. ಹಾಗೆ ಯಾವುದೇ ಕ್ಯಾಥೆಟರ್ ಲ್ಯಾಬ್ ಅಥವಾ ರೇಡಿಯೇಷನ್ ಪ್ರಯೋಗಾಲಯದ ಅಗತ್ಯವೂ ಕೂಡ ಇರಲಿಲ್ಲ. ಕೇವಲ ಸಾಮಾನ್ಯ ಐವಿ ಕ್ಯಾನ್ಸುಲಾ ಬಳಸಿ ಅಲ್ಟ್ರಾಸೌಂಡ್ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಪೂರ್ಣಗೊಳಿಸಲಾಗಿದೆ. ಲೋಕಲ್ ಅನೆಸ್ಥೇಷಿಯಾ ನೀಡಿ ಕೇವಲ 90 ನಿಮಿಷದಲ್ಲಿ ಚಿಕಿತ್ಸಾ ಪ್ರಕ್ರಿಯೆ ಕೂಡ ಮುಗಿದಿದೆ. ಚಿಕಿತ್ಸೆಯ ವೇಳೆ ರೋಗಿ ಕೂಡ ಎಚ್ಚರದಲ್ಲೇ ಇದ್ರು. ಹಾಗೆ ಯಾವುದೇ ತರಹದ ಹೊಲಿಗೆ ಇಲ್ಲ, ಗಾಯದ ಕಲೆ ಇಲ್ಲ. ಮುಖ್ಯವಾಗಿ ಚಿಕಿತ್ಸೆ ಮುಗಿದ ದಿನವೇ ರೋಗಿಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಚಿಕಿತ್ಸೆಗೂ ಮುನ್ನ 16 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟಿದ್ದ ಥೈರಾಯ್ಡ್ ಗಡ್ಡೆ ಚಿಕಿತ್ಸೆಯ ನಂತರ ಕೇವಲ 3 ಕ್ಯೂಬಿಕ್ ಸೆಂಟಿಮೀಟರ್ ಇಳಿಕೆಯಾಗಿದೆ. ಕುತ್ತಿಗೆಯಲ್ಲಿ ಕಾಣಿಸಿಕೊಂಡಿದ್ದ ಗಡ್ಡೆ ಸಂಪೂರ್ಣವಾಗಿ ಮಾಯವಾಗಿದೆ. ರೋಗಿಯು ಯಾವುದೇ ಪ್ರಮುಖ ಅಡ್ಡ ಪರಿಣಾಮಗಳಿಲ್ಲದೆ ಚೇತರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಆರೋಗ್ಯಕರ ಥೈರಾಯ್ಡ್ ಗ್ರಂಥಿಗೂ ಯಾವುದೇ ಹಾನಿಯಾಗದಂತೆ ಚಿಕಿತ್ಸೆ ನೀಡಲಾಗಿದೆ. ಒಟ್ನಲ್ಲಿ ಥೈರಾಯ್ಡ್ನಿಂದ ಬಳಲುತ್ತಿರುವ ಮಹಿಳೆಯರಿಗೆ ಈ ಚಿಕಿತ್ಸೆ ವಿಧಾನ ಹೊಸ ಭರವಸೆ ಮೂಡಿಸಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು. ರೇಡಿಯಾಲಜಿಸ್ಟ್ ವರ್ಕಿಂಗ್ at Gleneagles BGS Hospital, which is also a Fortis Network Hospital in Kengeri, Bangalore. ಸೊ ಇವತ್ತು ನಾವು ಒಂದು ರೇರ್ ಆಗಿರೋ ಕೇಸ್ ಅಥವಾ ರೇರ್ ಪ್ರೊಸೀಜರ್ನ ಹ್ಯಾಂಡಲ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂದರೆ ಒಂದು 40-year-old ಫೀಮೇಲ್ಗೆ ಥೈರಾಯ್ಡ್ ತೊಂದರೆ ಇತ್ತು. ಸೊ ನಾವು ಥೈರಾಯ್ಡ್ ಗಂಟು ಅಥವಾ ಥೈರಾಯ್ಡ್ ಸಮಸ್ಯೆಯನ್ನು ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಜಾಸ್ತಿಯಾಗಿ ನೋಡುವಂಥದ್ದು ಹೆಣ್ಮಕ್ಳಲ್ಲಿ. ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಕತ್ತಲ್ಲಿ ಇರೋ ಗಂಟನ್ನು ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ಆ ಟ್ರೀಟ್ಮೆಂಟ್ ಮಾಡಿಫಿಕೇಷನ್ ಹೇಗಾಗಿದೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇನಿಷಿಯಲಿ ಸರ್ಜರಿ ಮಾತ್ರ ಈ ಗಂಟುಗಳನ್ನು ನಾವು ಟ್ರೀಟ್ ಮಾಡೋಕ್ಕೆ ಸರ್ಜರಿ ವಾಸ್ ದ ಓನ್ಲಿ ಆಪ್ಷನ್. ಬಟ್ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋ ಬ್ರಾಂಚ್ ವಿಚ್ ಈಸ್ ಸಬ್ ಸ್ಪೆಷಾಲಿಟಿ ಆರ್ ಸೂಪರ್ ಸ್ಪೆಷಾಲಿಟಿ ಆಫ್ ರೇಡಿಯಾಲಜಿ, ಇಲ್ಲಿ ಏನು ಮಾಡಿದ್ದೀವಿ ನಾವು ಈ ಕೇಸಲ್ಲಿ ಅಂದರೆ ಈ ಗಂಟನ್ನು ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಜನರಲ್ ಅನಸ್ತೇಷಿಯಾ ಇಲ್ಲದೆ, ಯಾವುದೇ ಬ್ಲೀಡಿಂಗ್ ಅಥವಾ ಬ್ಲಡ್ ಲಾಸ್ ಇಲ್ಲದೆ ಇಲ್ಲಿ ನಮ್ಮ ಆಸ್ಪತ್ರೆ ಗ್ಲೆನೆಗಲ್ಸ್ BGS ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಇದರಲ್ಲಿ ನಾವು ಒಂದು ಸ್ಮಾಲ್ ನೀಡಲ್ ಮೂಲಕ ಹೇಗೆ ನಾವು ಬ್ಲಡ್ ಸ್ಯಾಂಪಲ್ ತೊಗೊಳ್ತೀವಿ ಆ ಸೈಜ್ ಅಷ್ಟು ಇರೋ ನೀಡಲನ್ನು ಆ ಥೈರಾಯ್ಡ್ ಗಡ್ಡೆಯಲ್ಲಿ ಹಾಕಿ ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಪ್ರಿಸೈಸ್ ಟಾರ್ಗೆಟ್ ಅಂತ ಹೇಳ್ತೀವಿ, ಪ್ರಿಸಿಷನ್ ಟಾರ್ಗೆಟ್ ಮಾಡಿಕೊಂಡು ಅದನ್ನು ರಕ್ತನಾಳನ ಬ್ಲಾಕ್ ಮಾಡಿದ್ವಿ.